ಮಹಾಶಿವರಾತ್ರಿ ಅಂಗವಾಗಿ ಸತತ 34 ಗಂಟೆಗಳ ಕಾಲ ಶ್ರೀರುದ್ರ ಮಂತ್ರವನ್ನ ಜಪಿಸಿ ಗಿನ್ನಿಸ್ ರೆಕಾರ್ಡ್ ನಿರ್ಮಾಣ ಮಾಡಲಾಗಿದೆ. ಕರ್ನಾಟಕ ಹಾಗೂ ಆಂಧ್ರ, ತಮಿಳುನಾಡು, ಕೇರಳದ 25 ಮಂದಿ ವೈದಿಕ ಪುರೋಹಿತರು ತಂಡ ಈ ನಿರಂತರವಾಗಿ ಸುಮಾರು 34 ಗಂಟೆಗಳ ಕಾಲ ಶಕ್ತಿಶಾಲಿ ಶ್ರೀರುದ್ರಮನ್ನ ಜಪಿಸಿದ್ದಾರೆ. ಅತಿ ದೀರ್ಘವಾದಂತಹ ಪೂಜೆಗಾಗಿ ಗಿನ್ನಿಸ್ ವಿಶ್ವ ದಾಖಲೆಯನ್ನ ಸೃಷ್ಟಿಸುವ ಮೂಲಕ ಸನಾತನ ಧರ್ಮಕ್ಕೆ ಅಪಾರ ವೈಭವವನ್ನ ತಂದಿದೆ ಈ ಪ್ರಯತ್ನ. ಈ ಪವಿತ್ರ ಪ್ರಯತ್ನಕ್ಕೆ ಓ ಮೈ ಗಾಡ್ ಸಂಸ್ಥೆಯ ಸಂಘಟಕರು ಬೆನ್ನೆಲುಬಾಗಿ ನಿಂತಿದ್ರು. OMG ಸಂಸ್ಥೆಯ ಸಪೋರ್ಟ್ನಿಂದಾಗಿ 34 ಮಂದಿ ವೈದಿಕ ಪುರೋಹಿತರ ತಂಡ 34 ಗಂಟೆಗಳ ಕಾಲ ರುದ್ರನನ್ನು ಪಠಿಸಿ ಜಪಿಸಿ ಗಿನ್ನಿಸ್ ರೆಕಾರ್ಡ್ ಅನ್ನ ಸಾಧ್ಯ ಮಾಡಿದ್ದಾರೆ. ಈಗ 34 ಗಂಟೆಗಳ ಕಾಲ ಶಕ್ತಿಶಾಲಿ ರುದ್ರಮನ್ನ ಪಠಿಸಿದ್ದಾರೆ. 34 ಗಂಟೆ ಸತತವಾಗಿ ರುದ್ರಮನ್ನ ಪಠಿಸಿ ಗಿನ್ನಿಸ್ ದಾಖಲೆಯನ್ನ ನಿರ್ಮಾಣ ಮಾಡಿದ್ದಾರೆ. 25 ಪುರೋಹಿತರಿಂದ ಇದು ನಡೆದಿದೆ. OMG ಓ ಮೈ ಗಾಡ್ ಸಂಸ್ಥೆಯ ಸಹಕಾರದಿಂದ ಇದಾಗಿದೆಯಂತೆ. ಸನಾತನ ಧರ್ಮ ಏನು, ಇದರ ಶಕ್ತಿ ಏನು ಅಂತ ಜಗತ್ತಿಗೆ ಸಾರುವಂತಹ ಪ್ರಯತ್ನ ಮಾಡಿದ್ದಾರೆ. ಶಿವರಾತ್ರಿ ಅಂಗವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸತತ 34 ಗಂಟೆಗಳು ನಿರಂತರವಾಗಿ ರುದ್ರನನ್ನ ಪಠಿಸುವಂತಹ ಜಪಿಸುವಂತಹ ಕೈಂಕರ್ಯ ನಡೆದಿದೆ. ಗಿನ್ನಿಸ್ ದಾಖಲೆಗೆ ಭಾಜನರಾಗಿದ್ದಾರೆ. 25 ಮಂದಿ ಪುರೋಹಿತರಿಂದ ಶ್ರೀರುದ್ರಂ ಜಪವಾಗಿದೆ. ಓ ಮೈ ಗಾಡ್ ಸಂಸ್ಥೆಯ ಸಹಕಾರ ಕಾರ್ಯಕ್ರಮಕ್ಕಿದೆ. ಶಿವರಾತ್ರಿ ಅಂಗವಾಗಿ ಶಕ್ತಿಶಾಲಿ ಶ್ರೀರುದ್ರಮನ್ನ ಪಠಿಸಿ ಸನಾತನ ಧರ್ಮ ಏನು ಅಂತ ಜಗತ್ತಿಗೆ ಸಾರಿ ಗಿನ್ನಿಸ್ ದಾಖಲೆಯನ್ನ ನಿರ್ಮಾಣ ಮಾಡಿದ್ದಾರೆ. ಇಪ್ಪತ್ತೈದು ಮಂದಿ ಪುರೋಹಿತರು ಈ ಶ್ರೀರುದ್ರಂ ಜಪವನ್ನ ಮಾಡಿದ್ರು. ಈಗ ಗಿನ್ನಿಸ್ ದಾಖಲೆಯನ್ನ ತಂದುಕೊಟ್ಟಿದೆ. ಮಹಾಶಿವರಾತ್ರಿ ಅಂಗವಾಗಿ ಪೂಜೆ, ಹೋಮ, ಹವನ ಕೈಂಕರ್ಯಗಳು ನಡೆದೇ ಇರುತ್ತೆ. ಆದರೆ ಸತತವಾಗಿ ಆಲ್ಮೋಸ್ಟ್ 34 ಗಂಟೆಗಳ ಕಾಲ ಅಂದ್ರೆ 1.5 ದಿನಕ್ಕಿಂತ ಹೆಚ್ಚು ಕಾಲ ಶ್ರೀರುದ್ರಮನ್ನ ಪಠಿಸಿದ್ದಾರೆ. ಗಿನ್ನಿಸ್ ದಾಖಲೆ ಈಗ ಸಿಕ್ಕಿದೆ. ಸನಾತನ ಧರ್ಮ ಏನು, ಶ್ರೀರುದ್ರಂ ಶಕ್ತಿ ಏನು ಎಲ್ಲವನ್ನ ಜಗತ್ತಿಗೆ ಹೇಳುವಂತಹ ಪ್ರಯತ್ನ ಮಾಡಿದ್ದಾರೆ. OMG ಸಂಸ್ಥೆಯು ಕೂಡ ಇದಕ್ಕೆ ಸಹಕಾರವನ್ನು ನೀಡಿದೆ.